ಹೆಲೋ ಸ್ಟೂಡೆಂಟ್ಸ್, ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಕೆ ಎ ಕಡೆಯಿಂದ ಅಫಿಷಿಯಲ್ ಆಗಿ ಈಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಸೊ ನೋಡಿ, ಈಗ ನಮ್ಮ ಕೆ ಎ ಕಡೆಯಿಂದ ಒಂದು ಬಿಗ್ ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು, ಅದು ಸಹ ಅಫಿಷಿಯಲ್ ಆಗಿ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥ ಸ್ಲೈಡ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ಯು ಜಿ ಸಿ ಟಿ 2025 ಅರ್ಜಿ ಮುದ್ರಣ ಲಿಂಕ್ ಮೀನ್ಸ್ ನೀವು ಕೆ ಸಿ ಟಿಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ವಾ, ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಪಡ್ಕೊಳ್ತಕ್ಕಂತಹ ಲಿಂಕ್ ಇದು. ಈ ಒಂದು ಫಾರ್ಮ್ ಏನಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತಂದರೆ, ಒನ್ಸ್ ಕೌನ್ಸ್ಲಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತಿರಲ್ವಾ, ಸೊ ಆವಾಗ ಈ ಒಂದು ಫಾರ್ಮು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಫಾರ್ಮನ್ನು ಸಹ ನೀವು ತೊಗೊಂಡೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಫಾರ್ಮನ್ನು ನೀವು ಪಡ್ಕೊಳ್ಳೋದಕ್ಕೆ ಈ ಒಂದು ಲಿಂಕ್ ಮುಖಾಂತರ ಲಾಗಿನ್ ಆಗಿ ನೀವು ನಿಮ್ಮ ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ಮನ್ನು ಈಗ ಪಡ್ಕೋಬೋದಾಗಿರುತ್ತೆ. ಓಕೆನಾ? ಸೊ ಈಗ ವಿದ್ಯಾರ್ಥಿಗಳಿಗೋಸ್ಕರನೇ ನಮ್ಮ ಕೆ ಎ ಕಡೆಯಿಂದ ಈಗ ಈ ಒಂದು ಲಿಂಕನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಲಿಂಕ್ ಮುಖಾಂತರ ನೀವೀಗ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಕಳೆದ ಬಾರಿ ಅಂತಂದರೆ ರೀಸೆಂಟಾಗಿಯೇ ಕೆ ಎ ಕಡೆಯಿಂದ ಅಪ್ಲಿಕೇಶನ್ ಎಡಿಟಿಂಗ್ಗೋಸ್ಕರ ಅವಕಾಶವನ್ನು ನೀಡಿದರು. ಸೊ ಮುಂಚೆ ಅಪ್ಲಿಕೇಶನ್ ಹಾಕಿ ಮತ್ತೆ ಎಡಿಟಿಂಗ್ ಮಾಡಿದ ನಂತರ ಫೈನಲ್ ಅಪ್ಲಿಕೇಶನ್ ಬರುತ್ತಲ್ಲ, ಸೊ ಅದನ್ನೇ ನೀವು ಫೈನಲ್ ಫಾರ್ಮ್ ಅಂತ ಹೇಳಿ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದಾಗ ಇರ್ತೀರಿ ನೋಡಿ, ಸೊ ಅದು ಬೇಕಾಗಿರೋದಿಲ್ಲ ಯಾರ್ಯಾರು ಎಡಿಟ್ ಮಾಡಿದಿರೋ. ಸೊ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಬೇಕಾಗಿರೋದಿಲ್ಲ, ಆಫ್ಟರ್ ಎಡಿಟಿಂಗ್ ಆದಮೇಲೆ ಬಂದಿರತಕ್ಕಂತಹ ಫೈನಲ್ ಅಪ್ಲಿಕೇಶನ್ ಇರೋದಲ್ಲ, ಸೊ ಅದು ಫೈನಲ್ ಫಾರ್ಮ್ ಅಂತ ಹೇಳಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಅಪ್ಲಿಕೇಶನ್ ಹಾಕಿದ ನಂತರ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗುವ ಸಮಯದಲ್ಲಿ ಇದು ಬೇಕಾಗಿರತ್ತೆ. ಓಕೆನಾ? ಸೊ ನೀವೀಗ ಅಪ್ಲಿಕೇಶನ್ ಫಾರ್ಮನ್ನು ಪಡ್ಕೊಳ್ತಕ್ಕಂತಹ ಲಿಂಕನ್ನು ನಾವು ಟೆಲಿಗ್ರಾಮಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನೆಲ್ ಲಿಂಕನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಸೊ ಅಲ್ಲಿರುವ ಲಿಂಕ್ ಮುಖಾಂತರ ನೀವೀಗ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಪಡ್ಕೋಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.